ನೋಡಿ 378 ಕಿಲೋಮೀಟರ್ ದೂರದಲ್ಲಿ 28,000 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ನಲ್ಲಿ ಹೋಗ್ತಾ ಅಷ್ಟೊಂದು ಏನು ಸೀಮ್ಲೆಸ್ ಆಗಿರುವ ವಿಡಿಯೋ ಮಾಡಿ ಭೂಮಿಗೆ ಕಳಿಸ್ಬೋದು ಅಂದರೆ ವಿಜ್ಞಾನ ಎಲ್ಲಿಂದ ಎಲ್ಲಿಗೆ ಹೋಗಿದೆ ಅಂತ. ಆಸ್ಟ್ರೋನಾಟ್ ಆಗಬೇಕು ಅನ್ನೋದು ಅನೇಕರ ಕನಸು, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಒಳಗೆ ಹೋಗಬೇಕು ಅಂತ ಕನಸು ಕೆಲವರಿಗೆ ಈಡೇರುತ್ತೆ. ಮೊಟ್ಟ ಮೊದಲ ಭಾರತೀಯ ಶುಭಾಂಶು ಶುಕ್ಲಾ, ಮೊಟ್ಟ ಮೊದಲ ಭಾರತೀಯ. ವಿ ಆರ್ ಆಲ್ ಪ್ರೌಡ್ ಆಫ್ ಹಿಮ್. ಭಾಳ ಖುಷಿ ಆಗುತ್ತೆ, ಅವ್ರ ಬಗ್ಗೆ ಹೆಮ್ಮೆ ಅನಿಸುತ್ತೆ. ಆದರೆ ಕುಟುಂಬದವ್ರು ಹೆಂಗಾಗ್ತಿರ್ಬೇಕು ಅಂತ ಎದೆ ಹೊಡ್ಕತ್ತಿರುತ್ತೆ. ಅಫ್ಕೋರ್ಸ್ ಒಂದು ದೊಡ್ಡ ತಂಡ ಎಲ್ಲ ರೀತಿಯ ತಯಾರಿಯನ್ನು ಮಾಡಿರ್ತಾರೆ, ಎಲ್ಲ ಪ್ರಿಕಾಷನ್ಸು ತಗೊಂಡಿರ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿಬಿಟ್ರೆ ಕಲ್ಪನಾ ಚಾವ್ಲಾದ್ ನೆನೆಸ್ಕೊಂಡು ಹೆಂಗಾಗಿರ್ಬೇಕು ಅಂತ ಎಷ್ಟು ಖುಷಿಪಟ್ಟರು ಅವರು ಇಡೀ ಮಿಷನ್ ಯಶಸ್ವಿ ಆದಾಗ. ಆಶಾ ಶುಕ್ಲಾ ಅಂತ ಅವ್ರ ತಾಯಿ ಮಾತಾಡಿದ್ದಾರೆ ನೋಡಿ. सफल लैंडिंग हो गई है तो बहुत गर्व की बात है, बहुत अच्छा है, सबके लिए अच्छा है, हमारे लिए तो खैर अच्छा है ही है. हमको तो बहुत खुशी हो रही है. अगर कहीं कोई दिक्कत कुछ होती तो थोड़ा खराब लगता, लेकिन सब कुछ ठीक ठाक हो गया है, अच्छा है. प्रार्थना रोज करते हैं, बहुत अच्छा लग रहा है. उसके पहुंचने के बाद बहुत अच्छा लग रहा है. अब यही है प्रार्थना भगवान से कि जो कुछ जिस लिए गए वो सब काम संपन्न करके आराम से वापस धरती पर आए. अब इसकी प्रार्थना करनी है. सफलता का श्रेय हम अपने बच्चे को ही देंगे, उसका खुद का श्रेय है उसमें किसी का हाथ नहीं है. उसकी कड़ी मेहनत, कड़ी लगन और निष्ठा, उसकी काम के प्रति लगन जो है उसने उसको इतना ऊंचाइयों पे पहुंचाया है. ಡೆಫಿನೆಟ್ಲಿ NDA ಎಕ್ಸಾಮ್ ಬರೆದು ಲಖನೌದಂಥ ಊರಿನಲ್ಲಿ ಹುಟ್ಟಿದ ಮಧ್ಯಮ ವರ್ಗದ ಕುಟುಂಬದ ಹುಡುಗ ಶುಭಾಂಶು ಶುಕ್ಲಾ NDA ಎಕ್ಸಾಮ್ ಬರೆದು ಇಂಡಿಯನ್ ಏರ್ಫೋರ್ಸ್ ಸೇರಿಕೊಂಡು ಫೈಟರ್ ಜೆಟ್ ಪೈಲಟ್ ಆಗಿ ಏಜ್ ತುಂಬ ಕಡಿಮೆ, ಬಟ್ 2,000 ತಾಸುಗಳ ವಿಮಾನ ಹಾರಾಟದ ಅನುಭವ ಈಗಾಗಲೇ. 2030ರಲ್ಲಿ ಭಾರತ ನಡೆಸಲಿರುವಂಥ ಮಾನವ ಸಹಿತ ಗಗನಯಾತ್ರೆಗೆ 4 ಜನರನ್ನು ಸೆಲೆಕ್ಟ್ ಮಾಡಲಾಗಿದೆ, 4 ಜನ ಪೈಲಟ್ಗಳನ್ನು. ಅವರ ಪೈಕಿ ಇವರೊಬ್ಬರನ್ನು ಇಸ್ರೋ ಸ್ಪಾನ್ಸರ್ ಮಾಡಿ ISSಗೆ ಕಳಿಸಿರುವಂಥದ್ದು. ಮಾನವ ಸಹಿತ ಗಗನಯಾತ್ರೆಯ ಕನಸನ್ನು ಭಾರತ ಈಡೇರಿಸಿಕೊಳ್ಳುವ ದಿಕ್ಕಿನಲ್ಲಿ ಒಂದು ದೊಡ್ಡ ಹೆಜ್ಜೆ ಇದು. ಆ ಕನಸು ಇನ್ನೂ ಇದೆ, ದೂರ ಇದೆ. ಇಸ್ರೋ ಅದರದ್ದೇ ಆದಂಥ ಪ್ರಯತ್ನ ಮಾಡ್ತಾ ಇದೆ. ಇನ್ನೊಂದು 5-6 ದೇಶದಲ್ಲಿ ಅದು ಯಶಸ್ವಿಯೂ ಆಗುತ್ತೆ. ಬಟ್ ಆ ದಿಕ್ಕಿನಲ್ಲಿ ಒಂದು ದೊಡ್ಡ ಹೆಜ್ಜೆ. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಅವ್ರ ತಾಯಿ ಹೇಳಿದ್ರಲ್ಲ, ಹೋಗಿ ಸುರಕ್ಷಿತವಾಗಿ ತಲುಪಿದ್ರು, ವಾಪಸ್ ಸುರಕ್ಷಿತವಾಗಿ ಬರಲಿ ಅನ್ನೋದು ಈ ಪ್ರಾರ್ಥನೆ. ಬರ್ತಾರೆ, ಆರಾಮ್ಸೆ ಬರ್ತಾರೆ, ಅದರ ಬಗ್ಗೆ ಏನಿಲ್ಲ, ನೆನಪಿರಲಿ. ಬಟ್ ಇಂಥದ್ದೇ ಒಂದು ಟೆಕ್ನಿಕಲ್ ಗ್ಲಿಚ್ನ ಕಾರಣಕ್ಕೆ ಸುನಿತಾ ವಿಲಿಯಮ್ಸ್ ಒಳಗೆ ಸುಮಾರು ತಿಂಗಳುಗಳ ಕಾಲ ಸಿಕ್ಕಾಕೊಂಡ್ಬಿಟ್ರು. ವಾಪಸ್ ಕರೆಸ್ಕೊಳ್ಳೋದೇ ಕಷ್ಟ ಆಗಿತ್ತು. ಅವರನ್ನು ಕೂಡ ಯಶಸ್ವಿಯಾಗಿ ಕರೆಸಿಕೊಳ್ಳಲಾಯಿತು. ಶುಭಾಂಶು ಶುಕ್ಲಾ ಕೂಡ ಅದ್ಭುತವಾದ ಅನುಭವಗಳೊಂದಿಗೆ ವಾಪಸ್ ಸುರಕ್ಷಿತವಾಗಿ ಬಂದು ಭಾರತದ ಮಾನವ ಸಹಿತ ಗಗನಯಾತ್ರೆಯ ಜರ್ನಿಯನ್ನು ಲೀಡ್ ಮಾಡ್ತಾರೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.